ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. 85 ವರ್ಷ ಮೇಲ್ಪಟ್ಟ ವೃದ್ಧರು, ಅಂಗವಿಕಲರು, ಅಂಧ ಮತದಾರರ ಮನೆಗಳಿಗೆ ಹೋಗಿ ಡಿ ಅರ್ಜಿಗಳನ್ನು ವಿತರಿಸಿ ಅಂಚೆ ಮತಪತ್ರ ಮೂಲಕ ಮತದಾನ ಮಾಡಿಸುವ ಅಧಿಕಾರಿಗಳು ಎಚ್ಚರದಿಂದ ಕೆಲಸ ಮಾಡಬೇಕು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಸಲಹೆ. ಸಂಸದ ಪ್ರಜ್ವಲ್ ರೇವಣ್ಣನವರು 2 ಲಕ್ಷ ಲೀಡ್ನಲ್ಲಿ ಗೆಲ್ಲಲಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡುತ್ತಿರುವುದು ಪ್ರಸ್ತುತ ವಿಡಿಯೋ ಅಲ್ಲ. 2019ರ ಹಿಂದಿನ ವಿಡಿಯೋವನ್ನು ಇಟ್ಟುಕೊಂಡು ಜೆಡಿಎಸ್ ಈಗ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಹೇಳಿಕೆ. ಮತ್ತು ಭಾರತ ದೇಶ ಉಳಿವಿಗಾಗಿ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಲಿ, ಶ್ರವಣಬೆಳಗೊಳ ಕ್ಷೇತ್ರದ ಉಸ್ತುವಾರಿ ಹಾಗೂ ಶಾಸಕ ಹುಲ್ಲಹಳ್ಳಿ ಸುರೇಶ್ ಹೇಳಿಕೆ. ವಾರ್ತೆಗಳ ವಿವರ. ಭಾರತೀಯ ಚುನಾವಣಾ ಆಯೋಗದ ಮಾರ್ಗಸೂಚಿಗಳಂತೆ 85 ವರ್ಷ ಮೇಲ್ಪಟ್ಟ ವೃದ್ಧರು, ಅಂಗವಿಕಲರು, ಅಂಧರುಗಳ ಮತದಾರರ ಮನೆಗಳಿಗೆ ಹೋಗಿ ಡಿ ಅರ್ಜಿಗಳನ್ನು ವಿತರಿಸಿ ಅಂಚೆ ಮತಪತ್ರ ಮೂಲಕ ಮತದಾನ ಮಾಡಿಸುವ ಅಧಿಕಾರಿಗಳು ಎಚ್ಚರದಿಂದ ಕೆಲಸ ಮಾಡುವಂತೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹಾಗೂ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಸಲಹೆ ನೀಡಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯಲ್ಲಿ ಹೋಮ್ ವೋಟಿಂಗ್ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಪೋಲಿಂಗ್ ಅಧಿಕಾರಿಗಳ ತರಬೇತಿ ಕಾರ್ಯಕ್ರಮದಲ್ಲಿ ಭಾರತೀಯ ಚುನಾವಣಾ ಆಯೋಗದ ಮಾರ್ಗಸೂಚಿಗಳಂತೆ 85 ವರ್ಷ ಮೇಲ್ಪಟ್ಟ ಮತದಾರರಿಗೆ ನಮೂನೆ 12ರ ಅಡಿ ಅರ್ಜಿಗಳನ್ನು ವಿತರಿಸಿ ಅಂಚೆ ಮತಪತ್ರದ ಮೂಲಕ ಮತದಾನ ಮಾಡಲು ಇಚ್ಛಿಸಿದ ಮತದಾರರಿಗೆ ಅವರುಗಳ ವಾಸಸ್ಥಳಕ್ಕೆ ಮತಗಟ್ಟೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಅಂಚೆ ಮತಪತ್ರ ಮೂಲಕ ಮತದಾನ ಮಾಡಿಸಲಾಗುವುದು. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದು, ಈ ಎಲ್ಲಾ ಕ್ಷೇತ್ರಗಳಿಂದ 85ಕ್ಕಿಂತ ಹೆಚ್ಚು ವಯಸ್ಸು ಆಗಿರುವವರು 15,092, ದಿವ್ಯಾಂಗ 18,776, ಒಟ್ಟು ಸೇರಿ 33,868 ಮತದಾರರಿಗೆ 12 ಡಿ ಅರ್ಜಿಗಳನ್ನು ವಿತರಿಸಲಾಗಿರುತ್ತದೆ. 2 ವರ್ಗದ ಮತದಾರರ ಪೈಕಿ 85 ವರ್ಷ ಮೇಲ್ಪಟ್ಟ 2,635 ಮತ್ತು ದಿವ್ಯಾಂಗ 1,373 ಸೇರಿ ಒಟ್ಟು 4,009 ಮತದಾರರು ಅಂಚೆ ಮತಪತ್ರ ಮೂಲಕ ಮತದಾನ ಮಾಡಲು ಇಚ್ಛಿಸಿರುವುದರಿಂದ ಇವರುಗಳಿಗೆ ಅಂಚೆ ಮತಪತ್ರ ನೀಡಿ ಮತದಾನ ಮಾಡಿಸುವ ಕುರಿತು ವಿಧಾನದಂತೆ ಮತಗಟ್ಟೆ ಅಧಿಕಾರಿಗಳ ತಂಡ ಕಾರ್ಯನಿರ್ವಹಿಸಲಿದೆ. ಅಂಚೆ ಮತಪತ್ರ ಮತದಾರರ ಸಂಖ್ಯೆ ಮತ್ತು ಸೆಕ್ಟರ್ ಆಧಾರದ ಮೇಲೆ ಮಾರ್ಗನಕ್ಷೆಗಳನ್ನು ಸಿದ್ಧಪಡಿಸುವುದು, ಮತಗಟ್ಟೆಗಳಿಗೆ ಭೇಟಿ ನೀಡುವ ದಿನಾಂಕ ಮತ್ತು ಸಮಯವನ್ನು ಮೊದಲೇ ನಿಗದಿಪಡಿಸುವುದು, ಮತಗಟ್ಟೆಗಳಿಗೆ ಭೇಟಿ ನೀಡುವ ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸಿರುವ ಅನುಮೋದಿತ ಸೆಕ್ಟರ್ ಮಾರ್ಗನಕ್ಷೆಯನ್ನು ಅಭ್ಯರ್ಥಿಗಳೊಂದಿಗೆ ಹಂಚಿಕೊಳ್ಳಬೇಕು. ಮತಗಟ್ಟೆಗೆ ತೆರಳುವ ತಂಡದ ಜೊತೆ ಒಬ್ಬರು ಪಿಆರ್ಒ, ಪಿಒ, ಒಬ್ಬರು ಮೈಕ್ರೋ ಅಬ್ಸರ್ವರ್, ಓರ್ವ ಪೊಲೀಸ್ ಸಿಬ್ಬಂದಿ, ಒಬ್ಬ ವಿಡಿಯೋಗ್ರಾಫರ್ ಇರುತ್ತಾರೆ. ಮತದಾರರಿಂದ ಮತದಾನದ ಪ್ರಕ್ರಿಯೆಯನ್ನು ಮೇಲೆ ನೀಡಿರುವ ಸೂಚನೆಗಳಂತೆ ಹಾಗೂ ಭಾರತೀಯ ಚುನಾವಣಾ ಆಯೋಗದ ಮಾರ್ಗಸೂಚಿಗಳಂತೆ ಕಟ್ಟುನಿಟ್ಟಾಗಿ ನಿರ್ವಹಿಸಲು ಸೂಚಿಸಿದೆ. ಸಂಸದರಾದ ಪ್ರಜ್ವಲ್ ರೇವಣ್ಣನವರು 2 ಲಕ್ಷ ಲೀಡ್ನಲ್ಲಿ ಗೆಲ್ಲಲಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡುತ್ತಿರುವುದು ಪ್ರಸ್ತುತ ವಿಡಿಯೋ ಅಲ್ಲ. 2019ರ ಹಿಂದಿನ ವಿಡಿಯೋವನ್ನು ಇಟ್ಟುಕೊಂಡು ಈಗ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿರುವುದಾಗಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಸ್ಪಷ್ಟಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 15 ಮತ್ತು 18ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಗಮಿಸಲಿದ್ದು, ಚನ್ನಪಟ್ಟಣ, ಹೊಳೆನರಸೀಪುರ ಹಾಗೂ ಅರ್ಕಲಗೂಡು, ಸಕಲೇಶಪುರದಲ್ಲಿ ಹಾಗೂ ಅರಸೀಕೆರೆಯಲ್ಲಿ ರೋಡ್ ಶೋ ನಡೆಸಿ ಬಹಿರಂಗ ಸಭೆ ನಡೆಸಲಿದ್ದಾರೆ ಎಂದು ಹೇಳಿದರು. ಎಲ್ಲ ಅಭ್ಯರ್ಥಿಗಳಾದಂಥವರು ಇಬ್ಬರು ಶಾಸಕರು ಆನಂದ್ ಮತ್ತು ಶಿವಲಿಂಗೌಡ ಎಲ್ಲ ಕೂಡ ನಮ್ಮ ಜವರೇಗೌಡರು, ಬಿ ಶಿವರಾಮ್ ಇರ್ಬೋದು, ಜಾಗಲ್ ಮಂಜುನಾಥ್ ಎಲ್ಲರೂ ಕೂಡ ನಾವು ಇವತ್ತು ನಿರಂತರವಾಗಿ ಶ್ರೇಯಸ್ ಪಟೇಲ್ ಪರವಾಗಿ ಪ್ರಚಾರವನ್ನು ಅಂದ್ಕೊಂಡು ಎಲ್ಲ ತಾಲೂಕಿನಲ್ಲೂ ಕೂಡ ಸುದೀರ್ಘವಾಗಿ ನಡೀತಾ ಇದೆ. ಅವರ ಪರವಾಗಿ ಸಾರ್ವಜನಿಕ ಮತಯಾಚನೆ ಕೂಡ ಮಾಡ್ತಾಯಿದ್ವಿ. ಹಾಗೆಯೇ ಮೊನ್ನೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು 15ನೇ ತಾರೀಕು ಕಡೂರಿಗೆ ಬರ್ತಾಯಿದ್ದಾರೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಹಾಗೆ 18ನೇ ತಾರೀಕು ನಮ್ಮ ಚನ್ನರಾಯಪಟ್ಟಣಕ್ಕೆ ರೋಡ್ ಶೋ ಮತ್ತು ಹೊಳೆನರಸೀಪುರದಲ್ಲಿ ಸಾರ್ವಜನಿಕ ಸಭೆ ಮತ್ತು ಅರ್ಕಲಗೂಡಿನಲ್ಲಿ ರೋಡ್ ಶೋ, ಹಾಗೆ ಸಕಲೇಶಪುರದಲ್ಲಿ ರೋಡ್ ಶೋ ಮತ್ತು ಬೇಲೂರಲ್ಲಿ ಸಭೆ ಮತ್ತು ಅರಸೀಕೆರೆಯಲ್ಲಿ ಪ್ರತಿ ಕ್ಷೇತ್ರಕ್ಕೂ ಕೂಡ ಭೇಟಿ ಮಾಡತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಅವರ ಕಳೆದ 2 ದಿನಗಳಿಂದ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರು 2 ಲಕ್ಷ ಲೀಡ್ನಲ್ಲಿ ಗೆಲ್ಲಲಿದ್ದಾರೆ ಎಂದು ನನ್ನ ಮೇಲೆ ಒಂದು ಟ್ರೋಲ್ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡುತ್ತಿದ್ದು, ಈ ಬಗ್ಗೆ ಜೆಡಿಎಸ್ಗೆ ಯಾವಾಗ ಸಪೋರ್ಟ್ ಮಾಡಿದ್ರಿ ಎಂದು ಅವರವರೇ ಸ್ಟೇಟಸ್ಗೆ ಹಾಕಿಕೊಂಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಇದು ಅವಶ್ಯಕತೆ ಇತ್ತ? ಜೆಡಿಎಸ್ ಪಕ್ಷ ಇಷ್ಟೊಂದು ಹೀನಾಯ ಸ್ಥಿತಿಗೆ ಬಂದಿದೆ ಎಂದು ಟಾಂಗ್ ನೀಡಿದರು. 2019ರಲ್ಲಿ ಜೆಡಿಎಸ್ ಜೊತೆ ಕಾಂಗ್ರೆಸ್ ಮೈತ್ರಿ ಆಗಿದ್ದ ವೇಳೆ ಪ್ರಜ್ವಲ್ ಪರ ಹೇಳಿಕೆ ಕೊಟ್ಟಿರುವುದು ಸತ್ಯ. ಹಿಂದಿನ ವಿಡಿಯೋದಲ್ಲಿ ಮಾತನಾಡಿರುವುದನ್ನು ಈಗ ಬಳಸಿಕೊಂಡು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಹೀನಾಯ ಸ್ಥಿತಿ ಜೆಡಿಎಸ್ಗೆ ಬಂದಿದೆ. ಚುನಾವಣೆ ವೇಳೆ ಹಳೆ ವಿಡಿಯೋಗಳನ್ನು ಬಳಸಿಕೊಂಡು ತಮ್ಮ ರಾಜಕೀಯ ತಂತ್ರಗಾರಿಕೆ ರೂಪಿಸಲು ಮುಂದಾಗಿರುವ ಜೆಡಿಎಸ್ ಇದರಿಂದ ಸಫಲರಾಗಲು ಸಾಧ್ಯವಿಲ್ಲ. ಜೆಡಿಎಸ್ ನಾಯಕರ ಈ ಕುತಂತ್ರಕ್ಕೆ ಜನರು ಈ ಬಾರಿಯ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು. ಮಾನ್ಯ ಲೋಕಸಭಾ ಸದಸ್ಯರಾದ ಪ್ರಜ್ವಲ್ ರೇವಣ್ಣವರು 2 ಲಕ್ಷ ಲೀಡಲ್ಲಿ ಅತಿ ಹೆಚ್ಚು ಗೆಲ್ತಾರೆ ಅಂತ, ಪಕ್ಕದಲ್ಲಿ ನಮ್ಮ ಸ್ನೇಹಿತರು 3 ಲಕ್ಷ ಅಂತ ಇರೋದು
ದೊಡ್ಡ ತಮಾಷೆಗೆ ನಮಗೆ ನಮ್ಮ ಪಕ್ಷದಕ್ಕಿಂತ JDS ಯಾವಾಗ ಬಂದೋಣ ಯಾವಾಗ ಸಪೋರ್ಟ್ ಮಾಡಿದೆ ಅಂತ ಅವರವರ ಸ್ಟೇಟಸ್ಗೆ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಇಂಥ ವಿಚಾರವನ್ನು ನಮ್ಮ ಮುಂದೆ ಕೇಳಬೇಕು. ಯಾಕೆಂದರೆ ಈ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮೋದಿ ಬೈಯೋದು, ಮೋದಿನ ದೇವೇಗೌಡರು ಬೈಯೋದು, ದೇವೇಗೌಡರು ಇನ್ನೊಬ್ಬರು ಬೈಯೋದೆಲ್ಲ ನಾವು ನೋಡಿದ್ದೀವಿ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಇದು ಅವಶ್ಯಕತೆ ಇತ್ತ ಅಂತ, JDS ಪಕ್ಷ ಇಷ್ಟು ಹೀನಾಯ ಪರಿಸ್ಥಿತಿ ಬಂದಿದೆಯಾ ಅಂತ ನಾನು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಮಾಜಿ ಪ್ರಧಾನಿ ದೇವೇಗೌಡರೇ ಖುದ್ದಾಗಿ ನನಗೆ ಅವತ್ತು ಫೋನ್ ಮಾಡಿದರು. ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀವಪ್ಪ, ದಯವಿಟ್ಟು ಬನ್ನಿ ಅಂತ ಹೇಳಿ 2019ರಲ್ಲಿ. ಅವತ್ತು ನಮ್ಮ ಹೈಕಮಾಂಡ್ನಂತೆ ಮೈತ್ರಿ ಇತ್ತು ಸರ್ಕಾರ. ಅವತ್ತು ಕುಮಾರಸ್ವಾಮಿನ ನಾವು 37 ಇರೋದು ಮುಖ್ಯಮಂತ್ರಿ ಮಾಡಿದ್ದು. ಆ ಸಂದರ್ಭದಲ್ಲಿ ನಮ್ಗೆ ಹೈಕಮಾಂಡು ಸ್ಪಷ್ಟವಾಗಿ, ನಾನು ಕೂಡ ರಾಜ್ಯ ಸಚಿವ ಸ್ಥಾನದ DK ಶಿವಕುಮಾರ್ ಅವ್ರಿಗೂ ಮತ್ತು ಕುಮಾರಸ್ವಾಮಿ ಅವ್ರಿಗೂ ಪಾರ್ಲಿಮೆಂಟ್ರಿ ಸೆಕ್ರೆಟರಿ ಆಗಿದ್ದೆ, ಸಂಸದೀಯ ಕಾರ್ಯದರ್ಶಿಯಾಗಿ ನಾನಿದ್ದೆ. ಆ ಸರ್ಕಾರದಲ್ಲಿ ಪಾರ್ಟ್ ಆಫ್ ವರ್ಕಿದ್ದೆ ನಾನು ಅವತ್ತು. ಸೊ ಅಂಥ ಸಂದರ್ಭದಲ್ಲಿ ಬಂದಾಗ ಏನು ರಂಗನಾಥ ಸ್ವಾಮಿ ಗುಡ್ಡ ಇದೆ ಒಳನಶ್ವರ ಕ್ಷೇತ್ರದಲ್ಲಿ ಮಾವನಕೆರೆಯಲ್ಲಿ, ಆ ದೇವಸ್ಥಾನದಲ್ಲಿ ಬಂದಾಗ ನಾನು ಅದನ್ನು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಸತ್ಯ. ಅಂದರೆ 19ನೇ ಇಸ್ವಿಲಿ ಕೊಟ್ಟಿರೋದನ್ನ 24ನೇ ಇಸ್ವಿಯಲ್ಲಿ ಮಾಡಿರ್ತಕ್ಕಂಥ ಸಿಕ್ಕತ್ತಿಲ್ಲ. ಯಾಕೆಂದರೆ ಈಗ ನಾನು ಒಂದು ಮರಿ ತಮ್ಮ ಅರ್ಥ ಆಗಿಬಿಟ್ಟಿದೆ ಸದ್ಯ. ನನಗೆ ಸಾರ್ವಜನಿಕ ಅರ್ಥ ಆದರೂ ನನ್ನ ತಮಾಷೆ ಮಾಡೋಕ್ಕೆ ಕೇಳ್ತಾರೆ, ಸೀರಿಯಸ್ ಕೇಳ್ತಾರೆ ಗೊತ್ತಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಇದು ಅವಶ್ಯಕತೆ ಇರಲಿಲ್ಲ ಅಂತ ಭಾವಿಸ್ತೀನಿ. ಬಟ್ JDS ಪಕ್ಷಕ್ಕೆ ಇಂಥ ಹೀನಾಯ ಪರಿಸ್ಥಿತಿ ಬರಬಾರ್ದಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ HK ಜವರೇಗೌಡ, ಜಾವಗಲ್ ಮಂಜುನಾಥ್ ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿಯ ರಾಮಚಂದ್ರಪುರದ ಸರ್ವೆ ನಂಬರ್ 129ರಲ್ಲಿ ದಲಿತರಾದ ಸಿದ್ದಯ್ಯ ಎಂಬುವರಿಗೆ ಆಗಿದ್ದ ಅನ್ಯಾಯಕ್ಕೆ ನಿರಂತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು RP ರಾಜ್ಯಾಧ್ಯಕ್ಷ ಸತೀಶ್ ಹೇಳಿದರು. ನಾವು ನಿರಂತರವಾಗಿ ಸುಮಾರು 3 ತಿಂಗಳಿಂದನೂ ಕೂಡ 2-3 ತಿಂಗಳಿಂದ ಏನು ಬೇಲೂರಿನ ರಾಜಶೇಖರ್ ಅಂತ, ಗ್ರಾನೈಟ್ ರಾಜಶೇಖರ್ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಅಲ್ಲಿ ಬೇಲೂರು ತಾಲೂಕು ಮಾದೇಹಳ್ಳಿ ಹೋಬಳಿಯ ರಾಮಚಂದ್ರಪುರ ಸರ್ವೆ ನಂಬರ್ 129ರಲ್ಲಿ ಅವರಿಗೆ ದಲಿತ ಒಬ್ಬ ಸಿದ್ದಯ್ಯನಿಗೆ ಮೋಸ ಮಾಡಿ ಅವನ್ನ ಜಮೀನಿನಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿ ಅದರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ. ಆ ಹಿಂದೆ ಅಟ್ರಾಸಿಟಿ ಕೇಸ್ನು ಕೂಡ ದಾಖಲು ಮಾಡಿಸಿದ್ವಿ, ಸಿದ್ದಯ್ಯ ಮೇಲೆ ಹಲ್ಲೆ ಮಾಡೋದು ಅಂತ. ನಂತರ ದಿನಗಳಲ್ಲಿ ಒಬ್ಬ ಅಟ್ರಾಸಿಟಿ ಕೇಸ್ ಆದಂಥವರ ಮೇಲೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯವರು ಗಣರಾಜ್ಯೋತ್ಸವದ ದಿನ ಒಬ್ಬ ಆರೋಪಿಯನ್ನ, ಇವತ್ತು ದಲಿತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ದಲಿತ ಒಬ್ಬ ಮಂತ್ರಿ ಕೂಡ ಆ ಆರೋಪಿಯನ್ನು ಕೂತ್ಕೊಂಡು ಗಣರಾಜ್ಯೋತ್ಸವ ವೇದಿಕೆ ಮೇಲೆ ಕೂರಿಸ್ಕೊಂಡ್ರು. ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರೂ ಕೂಡ ವೇದಿಕೆ ಮೇಲೆ ಕೂರಿಸ್ಕೊಂಡು ಒಬ್ಬ ಆರೋಪಿಗೆ ಏನು ಬೆಂಬಲ ಕೊಟ್ಟಿದ್ರು. ಅದು ನಿಜವಾಗ್ಲೂ ಕೂಡ ಖಂಡನೀಯವಾದಂಥದ್ದು. ಅದರ ವಿರುದ್ಧ ನಾವು ಉಸ್ತುವಾರಿ ಮಂತ್ರಿಗೆ ಗೆರವಾಗ್ತಂಥ ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನು ಬಂಧಿಸಿದ್ರು. ಆದರೆ ಏನು ಆರೋಪಿ ಇದ್ದ ರಾಜಶೇಖರ್ನ ಏನು ಮಂತ್ರಿ ಮತ್ತೆ ಈ ಜಿಲ್ಲೆಯ ಪ್ರಭಾವಿ ಕಾಂಗ್ರೆಸ್ ನಾಯಕ ಶಿವಲಿಂಗೇಗೌಡ, ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರ ಬೆಂಬಲದಿಂದ ಇವತ್ತು ಅವನು ರಕ್ಷಣೆ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ಕೂಡ ನಡೆದು, ಆದರೆ ನಮ್ಮ ನಿರಂತರ ಹೋರಾಟ ಇವತ್ತು ರಾಜಶೇಖರನ ವಿರುದ್ಧ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೇಲೂರು ತಹಸೀಲ್ದಾರು, ಕಂದಾಯ ಇಲಾಖೆ, ರೆವಿನ್ಯೂ ಇಲಾಖೆ ಎಲ್ಲ ಜಂಟಿಯಾಗಿ ತನಿಖೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಇವತ್ತು 20 ಕುಂಟೆಯಲ್ಲಿ ಗಣಿಯನ್ನ, ಎರಡು ಅಲಂಕಾರಿಕ ಶಿಲೆ ಗಣಿಯನ್ನ 20 ಕುಂಟೆ ತೆಗೆದಿರ್ತಕ್ಕಂಥದ್ದು ಸಾಬೀತಾಗಿ ಇವರ ವಿರುದ್ಧ MMDR ಆಕ್ಟ್ 1957ರ ಕಾಯ್ದೆ ಕಲಮು 4/1 ಇದರ ಅಡಿಯಲ್ಲಿ KMFCR ನಿಯಮ 1994ರ ಅಡಿಯಲ್ಲಿ ಇವತ್ತು ಅವ್ರ ಮೇಲೆ ಶಿಕ್ಷೆ ಕೊಡಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಬೇಲೂರು ತಾಲೂಕಿನಲ್ಲಿ ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಏನು ಹಿರಿಯ ಭೂವಿಜ್ಞಾನಿ ವೆಂಕಟೇಶ್ ಇವತ್ತು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಬರೆದಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹೋರಾಟಕ್ಕೆ ನಿರಂತರ ಹೋರಾಟ ಮಾಡಿದರೆ, ಎಲ್ಲರ ಸಹಕಾರದಿಂದ ಹೋರಾಟ ಮಾಡಿದರೆ ಒಂದು ಜಯ ಸಿಗುತ್ತೆ ಅನ್ನೋ ಒಂದು ಕಾರಣ ಇದು ಒಂದು ಉದಾಹರಣೆ ಆಗಿದೆ. ಈಗ ಜಾಹೀರಾತು. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್.
ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ಸ್, ಪ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್ಸ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ. ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ, ಅದುವೇ ವಿಸ್ತಾರ ಅಕಾಡೆಮಿ. ನಮ್ಮಲ್ಲಿ 3 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನ ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು, ಒಲಿಂಪಿಯಾಡ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧಮಾರ್ಗ, ವಿದ್ಯಾನಗರ, ಹಾಸನ. ಹಾಸನಾಂಬ ಕಾರ್ ಡೆಕೋರ್ ಇದೀಗ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಮ್ ತೆರೆಯಲಾಗಿದೆ. ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ಎಲ್ಇಡಿ ಬಲ್ಬ್, ಕೂಲಿಂಗ್ ಪೇಪರ್, ಆಂಡ್ರಾಯ್ಡ್ ಫ್ರೇಮ್, ಮ್ಯಾಗ್ ವೀಲ್ ಹಾಗೂ ಇನ್ನೂ ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು 4x4 ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಸ್ಥಳ ತಣ್ಣೀರು ಹಳ್ಳ ಸರ್ಕಲ್, ಸಕಲೇಶ್ಪುರ ರೋಡ್, ಹಾಸನ. ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲಾ ರೀತಿಯ ಕಾರ್ಗಳಿಗೆ ಕಾರ್ ಡೀಟೇಲಿಂಗ್, ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್, ಸೆರಾಮಿಕ್ ಕೋಟಿಂಗ್, ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಭಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ಸ್ಥಳ ವಿದ್ಯಾನಗರ, ರಿಂಗ್ ರಸ್ತೆ, ಹಾಸನ. ಪಾರ್ವತಿ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್, ಆರ್ಸಿ ರೋಡ್, ಹಾಸನ್. ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯಂಟ್, ಸ್ಮಿತ್, ಫ್ಯಾಬರ್, ಪ್ರೆಸ್ಟೀಜ್, ಐಎಫ್ಬಿ, ಆಟಂಬರ್ಗ್, ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ, ವಾಟರ್ ಪ್ಯೂರಿಫೈಯರ್, ಹಾಬ್, ಓವನ್, ಎಲೆಕ್ಟ್ರಿಕ್ ಗೀಸರ್, ಟೇಬಲ್ ಫ್ಯಾನ್ಗಳು, ವಾಷಿಂಗ್ ಮೆಷಿನ್ಗಳು, ರೆಫ್ರಿಜರೇಟರ್, ಯುಪಿಎಸ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ. ಪಾರ್ವತಿ ಎಂಟರ್ಪ್ರೈಸಸ್, ಆಪೋಸಿಟ್ ಮಿಷನ್ ಹಾಸ್ಪಿಟಲ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ಸ್ 9019795365 ಮತ್ತು 9353677153.
ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ICU, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, BPL ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತಾಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹೊಯ್ಸಳರ ಹೆಬ್ಬಾಗಿಲು ಎಂದೇ ಖ್ಯಾತಿ ಪಡೆದಿರುವ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿನ ಶ್ರೀ ಚನ್ನಬಸವೇಶ್ವರ ಮತ್ತು ಶ್ರೀ ಮಲ್ಲೇಶ್ವರ ಸ್ವಾಮಿ ಕೆಂಡೋತ್ಸವ ಅತ್ಯಂತ ಭಕ್ತಿ ಭಾವದಿಂದ ನಡೆಯಿತು. ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕೆಂಡೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಾಡಿನಲ್ಲಿ ಸಮೃದ್ಧಿ ಮಳೆ ಬೆಳೆಯಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು. ಪ್ರತಿ ವರ್ಷ ಹೆಬ್ಬಾಳು ಗ್ರಾಮದಲ್ಲಿ ಯುಗಾದಿ ಕಳೆದ ಬಳಿಕ 2 ದಿನಗಳ ಕಾಲ ನಡೆಯುವ ಶ್ರೀ ಚನ್ನಬಸವೇಶ್ವರ ಮತ್ತು ಶ್ರೀ ಮಲ್ಲೇಶ್ವರ ಸ್ವಾಮಿ ಕೆಂಡೋತ್ಸವ, ಶ್ರೀ ದೊಡ್ಡಮ್ಮ ಹಾಗೂ ಶ್ರೀ ಚಿಕ್ಕಮ್ಮ ದೇವರ ಸಿಡಿ ಉತ್ಸವ ಅತ್ಯಂತ ಅದ್ದೂರಿಯಿಂದ ನಡೆಸಲಾಗುತ್ತದೆ. ಹೆಬ್ಬಾಳಿನ ಸುತ್ತಮುತ್ತಿನ ಜೋಗಿಹಳ್ಳಿ, ತಿಮ್ಮನಹಳ್ಳಿ, ಶಿವಾಲ್ದಹಳ್ಳಿ, ಕಲ್ಲಹಳ್ಳಿ ಹಾಗೂ ಸಿಂದಿಗೆರೆ ಗ್ರಾಮಗಳು ಸೇರಿದಂತೆ 10 ಗ್ರಾಮಗಳಿಗೆ ಪ್ರಮುಖ ಎನ್ನಲಾದ ಹೆಬ್ಬಾಳು ಅಮ್ಮನ ಜಾತ್ರೆ ವೈಶಿಷ್ಟ್ಯಪೂರ್ಣವಾಗಿರುತ್ತದೆ. ಶ್ರೀ ಚನ್ನಬಸವೇಶ್ವರ ಮತ್ತು ಶ್ರೀ ಮಲ್ಲೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ, ಪಂಚಾಭಿಷೇಕ ಹಾಗೂ ಮಹಾಮಂಗಳಾರತಿ ನಡೆಸಲಾಯಿತು. ಈ ಕಾರ್ಯವನ್ನ ಯೋಗೀಶ್ ಕುಟುಂಬ ವರ್ಗದವರು ನಡೆಸಿಕೊಟ್ಟರು. ಪುಷ್ಪಗಿರಿ ಜಗದ್ಗುರುಗಳು ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಅವರನ್ನ ಪ್ರಮುಖ ರಸ್ತೆಗಳಲ್ಲಿ ಪಾದಯಾತ್ರೆ ಮೂಲಕ ಮೆರವಣಿಗೆ ನಡೆಸಿ ಧ್ವಜಾರೋಹಣ ಮಾಡಲಾಯಿತು. ಗ್ರಾಮದ ದೇವತೆಗಳಿಗೆ ಪೂಜ್ಯರು ಅಷ್ಟೋತ್ತರ ಪೂಜೆಯೊಂದಿಗೆ ಈ ವರ್ಷ ಸಮೃದ್ಧಿ ಮಳೆ ಬೆಳೆಯಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಕಳಸ ಹೊತ್ತ ತರುಣಿ ಕೆಂಡದ ಮೇಲೆ ನಡೆದುಕೊಂಡ ನಂತರ ಎಲ್ಲ ದೇವತೆಗಳು ಮತ್ತು ಭಕ್ತರು ತಮ್ಮ ಹರಕೆಗಳನ್ನು ಪೂರೈಸಿ ಧನ್ಯರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುಷ್ಪಗಿರಿ ಜಗದ್ಗುರುಗಳು, ಜಾತ್ರಾ ಮಹೋತ್ಸವಗಳು ಈ ನಾಡಿನ ಸಂಸ್ಕೃತಿಯ ಸಂಕೇತ. ನಮ್ಮ ಪೂರ್ವಿಕರು ಎಲ್ಲಾ ಜಾತಿ ಧರ್ಮದವರು ಒಟ್ಟಾಗಿ ಸಾಮರಸ್ಯದಿಂದ ಸೇರಲು ಜಾತ್ರೆ ಮತ್ತು ಹಬ್ಬಗಳ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಈ ಹಿಂದೆ ಹೊಯ್ಸಳರಿಗೆ ಹೆಬ್ಬಾಗಿಲು ಎಂಬ ಖ್ಯಾತಿ ಪಡೆದ ಹೆಬ್ಬಾಳು ಗ್ರಾಮದ ಜಾತ್ರಾ ಮಹೋತ್ಸವ ಕಳೆದ 36 ವರ್ಷದಿಂದ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಿ ಜಗದ್ಗುರುಗಳನ್ನು ಕರೆದು ಆಶೀರ್ವಾದ ಪಡೆಯುತ್ತಿದ್ದು, ಗ್ರಾಮದಲ್ಲಿ ಎಂದಿಗೂ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲರೂ ಇಂತಹ ಕಾರ್ಯದಲ್ಲಿ ಒಟ್ಟಾಗಿ ಕೆಲಸ ಮಾಡಬೇಕಿದೆ ಎಂದು ಕರೆ ನೀಡಿದರು. ಹೆಬ್ಬಾಳ ಗ್ರಾಮದಲ್ಲಿ ಚನ್ನಬಸವೇಶ್ವರ, ಮಲ್ಲೇಶ್ವರ ಹಾಗೂ ಚಿಕ್ಕಮ್ಮನವರ ಸಿಡಿಯನ್ನು ಮತ್ತು ಕೆಂಡ ವಸ್ತುವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಹೆಬ್ಬಾಳ ಗ್ರಾಮದಲ್ಲಿ ಇವತ್ತು ನೆರವೇರಿಸ್ತಾ ಇರುವಂಥದ್ದು ಭಾಳ ಸಂತೋಷವನ್ನು ತಂದುಕೊಟ್ಟಿದೆ. ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಧಾರ್ಮಿಕ ವಿಧಾನಗಳು, ಜಾತ್ರೆಗಳು ಅಂತಂದರೆ ಅದು ಧಾರ್ಮಿಕ ವಿಧಿವಿಧಾನಗಳನ್ನು ಭಗವಂತನನ್ನು ಸ್ಮರಣೆ ಮಾಡೋದ್ರ ಮುಖಾಂತರ ಭಗವಂತನನ್ನು ವರ್ಷಕ್ಕೊಂದ್ಸಲ ಜಾತ್ರೆ ಮಾಡಿ, ಅಭಿಷೇಕ ಮಾಡಿ ಮತ್ತು ಧಾರ್ಮಿಕ ವಿಧಾನಗಳನ್ನು ಮಾಡಿ ಆ ಭಗವಂತನಿಗೆ ನಮ್ಮಲ್ಲಿರುವಂಥ ಭಕ್ತಿಯನ್ನು ಸಮರ್ಪಣೆ ಮಾಡೋದಕ್ಕೋಸ್ಕರ ಹಿಂದಿನಿಂದನೂ ಕೂಡ ಹಿರಿಯವರು ಈ ಭಾಗದ ಎಲ್ಲ ಭಕ್ತರು ಸೇರಿ ಒಂದು ಆಚರಣೆಗಳನ್ನು ಮಾಡ್ಕೊಂಬರುವಂಥದ್ದು ಭಾಳ ವಿಶೇಷ. ಅದರಲ್ಲಿ ವಿಶೇಷವಾಗಿ ಹೆಬ್ಬಾಳ ಗ್ರಾಮದಲ್ಲಿ ಬಸವೇಶ್ವರ ಮತ್ತು 3 ದಿನಗಳ ಕಾಲ ವಿಶೇಷವಾಗಿ
ಭಾಳ ವಿಜೃಂಭಣೆಯಿಂದ ಕೆಂಡ ಸೀಡಿ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇರುವಂಥದ್ದು ಪ್ರತಿ ವರ್ಷವೂ ಕೂಡ ಭಾಳ ವಿಶೇಷವಾಗಿ ಇರುತ್ತೆ. ಬಹುಶಃ ಭಕ್ತಾದಿಗಳೆಲ್ಲರೂ, ಗ್ರಾಮದ ಮಹಿಳೆಯರು, ಮಕ್ಕಳು, ಹಿರಿಯವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಇದೇ ಥರ ನಡ್ಕೊಂಡು ಹೋಗಲಿ. ಹಾಗೆ ನಾವು ಹೆಬ್ಬಾಳ ಗ್ರಾಮದವ್ರಿಗೆ ಈ ಮುಖಾಂತರ ಒಂದು ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ಬಹುಶಃ ಇದೇ ತಿಂಗಳು 30ನೇ ತಾರೀಕು ಶ್ರೀ ಬಸವರಾಜೇಂದ್ರ ಮಹಾಸ್ವಾಮೀಜಿಯವರ 20ನೇ ವರ್ಷದ ಶಿವಗಣಾರಾಧನೆಯನ್ನು ಭಾಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರಿಂದ ಸಿದ್ಧಗಂಗಾ ಪೂಜ್ಯರು ಮತ್ತು ನಾಡಿನ ಸುಮಾರು ಒಂದು 12 ಜನ ಸ್ವಾಮೀಜಿಯವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದರಿಂದ ಹೆಬ್ಬಾಳದ ಎಲ್ಲ ಗ್ರಾಮಸ್ಥರು, ಯಾಕೆಂದರೆ ಬಸವರಾಜ ಸ್ವಾಮೀಜಿಯ ತವರುಮನೆ ರೀತಿಯಲ್ಲೇ ಹೆಬ್ಬಾಳ ಗ್ರಾಮ ಕಂಡಂಥದ್ದು. ಹಾಗಾಗಿ ಹೆಬ್ಬಾಳಿನ ಗ್ರಾಮದ ಪ್ರತಿಯೊಬ್ಬ ಸದಸ್ಯರು, ತಾಯಂದಿರು ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಹಾಗೆ ಈ ಕಂಡ ಯಶಸ್ವಿ ಆಗಲಿ, ಭಗವಂತ ಗ್ರಾಮದ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ಹಾರೈ. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಪದವಿ ಪೂರ್ವ ಕಾಲೇಜು ವಿಜ್ಞಾನ ವಿಭಾಗಕ್ಕೆ 99% ಮತ್ತು ವಾಣಿಜ್ಯ ವಿಭಾಗಕ್ಕೆ 100% ಫಲಿತಾಂಶ ಬಂದಿದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಮಹೇಶ್ ತಿಳಿಸಿದರು. ಕಾಲೇಜಿನ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಕಾಲೇಜಿಗೆ ಕೀರ್ತಿ ತಂದಿರುವ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದ ಅವರು, ವಿಜ್ಞಾನ ವಿಭಾಗದಲ್ಲಿ ಐಶ್ವರ್ಯ RY 583 ಅಂಕ ಪಡೆದು ಕಾಲೇಜಿಗೆ ಪ್ರಥಮರಾಗಿದ್ದು, ವಾಣಿಜ್ಯ ವಿಭಾಗದಲ್ಲಿ ಮಮತಾ B ಸೋಲಂಕಿ 582 ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 107 ವಿದ್ಯಾರ್ಥಿಗಳು ಅತ್ಯುನ್ನತ ದರ್ಜೆ, 126 ಮಂದಿ ಪ್ರಥಮ ದರ್ಜೆ, 6 ಮಂದಿ ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಒಟ್ಟು 37 ಮಂದಿ ಅತ್ಯುನ್ನತ ಶ್ರೇಣಿ, 38 ಮಂದಿ ಪ್ರಥಮ ದರ್ಜೆ, 2 ದ್ವಿತೀಯ ಹಾಗೂ ಓರ್ವ ವಿದ್ಯಾರ್ಥಿ ತೃತೀಯ ದರ್ಜೆ ಪಡೆದಿದ್ದಾರೆ. ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶವನ್ನು ತಂದುಕೊಟ್ಟಿರುವ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಅಭಿನಂದಿಸಿದರು. ಅತಿ ಹೆಚ್ಚು ಅಂಕ ಪಡೆದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಮೊದಲಿಗೆ ನನ್ನ ತಂದೆ ತಾಯಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಂತರ ನನ್ನ ಉಪನ್ಯಾಸಕರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಇಂಥ ಗ್ರಾಮೀಣ ಭಾಗದಲ್ಲಿ ಇಂಥ ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ಟಿಸಿ ನಮ್ಮಂಥ ಬಡ ಮಕ್ಕಳಿಗಾಗಲಿ, ಗ್ರಾಮೀಣ ಭಾಗದಲ್ಲಿ ಓದ್ತಿರುವಂಥ ಬಡ ಮಕ್ಕಳಿಗಳಿಗೆ ಅವರಲ್ಲೂ ಒಂದು ಗುಣ ಇದೆ, ಅವರಲ್ಲೂ ಓದುವಂಥ ಛಲ ಇದೆ ಅಂತ ತೋರಿಸ್ಕೊಟ್ಟಿರುವ ನಮ್ಮ ಸ್ವಾಮೀಜಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಶಿಕ್ಷಣ ಟ್ರಸ್ಟ್ಗೆ ಮತ್ತು ನನ್ನ ಎಲ್ಲ ಉಪನ್ಯಾಸಕರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೀನಿ. ನಮ್ಮ ಉಪನ್ಯಾಸಕರು ಒಬ್ಬ ವಿದ್ಯಾರ್ಥಿ ಅಂತ ಕಾನ್ಸಂಟ್ರೇಷನ್ ಮಾಡದೆ ಎಲ್ಲ ವಿದ್ಯಾರ್ಥಿಗಳು ನಮಗೊಂದೇ, ಎಲ್ಲರೂ ಮುಂದೆ ಬರಬೇಕು, ಗ್ರಾಮೀಣ ಭಾಗದಿರೋ ಮಕ್ಕಳುಗಳು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಉಪನ್ಯಾಸಕರಿಗೂ ಹಾಗೂ ನಮ್ಮ ಪ್ರಿನ್ಸಿಪಲ್ಗೂ ಕೂಡ ತುಂಬ ಹೃದಯದ ಧನ್ಯವಾದ. ಶ್ರೀಮಠದ ಎಲ್ಲ ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. 2006ರಲ್ಲಿ ಪ್ರಾರಂಭ ಆದಂತಹ ಅರಕಲಗೂಡಿನ BGS ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಪ್ರತಿ ವರ್ಷ ಒಂದು ಒಳ್ಳೆಯ ಫಲಿತಾಂಶವನ್ನು ನೀಡ್ತಾ ಬಂದಿದೆ. ಆರಂಭದಲ್ಲಿ ಕೇವಲ 65% ರಿಸಲ್ಟ್ ಇಂದ ಪ್ರಾರಂಭ ಆದಂತಹ ಕಾಲೇಜು 100ಕ್ಕೆ 100 ಫಲಿತಾಂಶವನ್ನ ಕೊಡುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಈ ವರ್ಷ ವಿಜ್ಞಾನ ವಿಭಾಗದಲ್ಲಿ 99% ರಿಸಲ್ಟ್ ಬಂದಿದೆ. ಪರೀಕ್ಷೆ ಬರೆದಂತಹ 242 ವಿದ್ಯಾರ್ಥಿಗಳಲ್ಲಿ 239 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 107 ಡಿಸ್ಟಿಂಕ್ಷನ್ ಇದೆ, 126 ಫಸ್ಟ್ ಕ್ಲಾಸ್ ಇದೆ, 6 ಸೆಕೆಂಡ್ ಕ್ಲಾಸ್ ಇದೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ಪರೀಕ್ಷೆ ಬರೆದಂತಹ 78 ವಿದ್ಯಾರ್ಥಿಗಳಲ್ಲಿ 37 ಡಿಸ್ಟಿಂಕ್ಷನ್ ಇದೆ, 38 ಫಸ್ಟ್ ಕ್ಲಾಸ್ ಇದೆ, 2 ಸೆಕೆಂಡ್ ಕ್ಲಾಸ್ ಇದೆ. ಎರಡೂ ಸೇರಿದ್ರೆ ವಾಣಿಜ್ಯ ವಿಭಾಗ ಹಾಗೂ ವಿಜ್ಞಾನ ವಿಭಾಗ ಎರಡೂ ಸೇರಿದ್ರೆ 99.5% ರಿಸಲ್ಟ್ ಆಗುತ್ತೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥವರು ಐಶ್ವರ್ಯ RY 583, ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವರು ಮಮತಾ B ಸೋಲಂಕಿ 582. ಇನ್ನು ಡಿಸ್ಟಿಂಕ್ಷನ್ಗಳ ಸಂಖ್ಯೆ ಅತಿ ಹೆಚ್ಚಿರ್ತಕ್ಕಂಥದನ್ನ ನಾವು ಗಮನಿಸಬಹುದು. ನಮ್ಮ ಕಾಲೇಜು ಆರಂಭದಿಂದ ಇಲ್ಲಿವರೆಗೂ ಕೂಡ ಏರಿಕೆಯ ಕ್ರಮದಲ್ಲಿ ಮುಂದೆ ಹೋಗಿದೆ ಹೊರತು ಯಾವತ್ತೂ ಕೂಡ ಹಿಂದೆ ಹೋಗಿಲ್ಲ. ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಫಲಿತಾಂಶದಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದನ್ನ ನಾವು ಕೂಡ ಗಮನಿಸಿದ್ವಿ. ಒಟ್ಟಾರೆ ಅರಕಲಗೂಡು ತಾಲೂಕಿನಲ್ಲಿ ಯಾರು ಕೂಡ ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಮಾರ್ಕ್ಸ್ 600ಕ್ಕೆ 590 ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಕಾಲೇಜಿನ ಹೆಮ್ಮೆ ಅಂತಕ್ಕಂಥದನ್ನ ನಾನು ಮತ್ತೊಮ್ಮೆ ಸ್ಮರಿಸ್ತೇನೆ. ಅದು 2021-22ರಲ್ಲಿ. ಕಳೆದ ಸಾಲಿನಲ್ಲಿ CET ನಲ್ಲೂ ಕೂಡ 87 ವೆಟರ್ನರಿ ರ್ಯಾಂಕಿಂಗ್ ಅಲ್ಲಿ, BSc AG ರ್ಯಾಂಕಿಂಗ್ ಅಲ್ಲಿ 166 ರ್ಯಾಂಕಿಂಗ್ ಅನ್ನು ಪಡ್ಕೊಂಡಿದ್ದೀವಿ. ಎಂಜಿನಿಯರಿಂಗ್ ವಿಭಾಗದಲ್ಲಿ 1734 ಹೈಯೆಸ್ಟ್ ರ್ಯಾಂಕಿಂಗ್ ಅನ್ನು ಪಡ್ಕೊಂಡಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆ PU ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಜೊತೆಗೆ CET ಫಲಿತಾಂಶ ಎರಡಲ್ಲೂ ಕೂಡ ಅತಿ ಹೆಚ್ಚು ಫಲಿತಾಂಶವನ್ನ ಪಡೆದುಕೊಳ್ತಾ ಕಾಲೇಜ್ ಬಂದಿದೆ. ಇದಕ್ಕೆಲ್ಲರಿಗೂ ಕೂಡ ಕಾರಣ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ
ಹಾಸನ ಹಾಗೂ ಕೊಡಗು ಜಿಲ್ಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಪೂಜ್ಯ ಶಂಭುನಾಥ ಸ್ವಾಮೀಜಿಯವರು. ಜೊತೆಗೆ ನನ್ನ ಈ ಫಲಿತಾಂಶಕ್ಕೆ ಸಹಕಾರ ಕೊಟ್ಟಂತಹ ನನ್ನ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನನ್ನೆಲ್ಲ ಆತ್ಮಹತ್ಯೆಯಲ್ಲ ವರದಕ್ಷಿಣೆಯ ಕಿರುಕುಳದ ಸಾವಿಂದು ಹಾಸನ ನಗರದ ಹಿಮ್ಸ್ ಆಸ್ಪತ್ರೆಯಲ್ಲಿ ಸಂಬಂಧಿಕರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಚನ್ನಪಟ್ಟಣ ತಾಲೂಕಿನ ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ನಾಟನಹಳ್ಳಿ ಗ್ರಾಮದ ಸಂಗೀತ ಎಂಬ ಯುವತಿಯನ್ನ ಶ್ರವಣಬೆಳಗೊಳ ಹೋಬಳಿಯ ಉಳಿಗೆರೆ ಗ್ರಾಮದ ಕಿರಣ್ ಎಂಬುವರು 4 ವರ್ಷದ ಹಿಂದೆ ಸಿನಿಮಾ ಶೈಲಿಯಲ್ಲಿ ಕರೆದುಕೊಂಡು ಹೋಗಿ ವಿವಾಹವಾಗಿದ್ದು, ಇವರಿಗೆ 3 ವರ್ಷದ ಸಾಂಕೇತ್ ಎಂಬ ಮಗನಿದ್ದಾನೆ. ಬೆಳಿಗ್ಗೆ ಸಂಗೀತ ಅವರಿಗೆ ದೈಹಿಕ ಹಲ್ಲೆ ನಡೆಸಿ ನೇಣು ಬಿಗಿದು ಕೊಲೆ ಮಾಡಲಾಗಿದೆ. ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಯನ್ನು ನೀಡಬೇಕೆಂದು ಆಗ್ರಹಿಸಿ ಕೆಆರ್ಪೇಟೆ ತಾಲೂಕಿನ ನಾಟನಹಳ್ಳಿ ಗ್ರಾಮಸ್ಥರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಶವಗಾರ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸಂಗೀತನ ಕೊಲೆಯಲ್ಲಿ ಪ್ರಮುಖ ಆರೋಪಿಗಳಾದ ಗಂಡ, ಮಾವ, ಅತ್ತೆ ಸೇರಿದಂತೆ ಕುಟುಂಬದ ಎಲ್ಲಾ ಸದಸ್ಯರು ಸೇರಿಕೊಂಡು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಈಕೆಯ ದೇಹದ ಮೇಲೆ ಗಾಯದ ಕಲೆಗಳಿವೆ ಎಂದು ಮೃತ ಗೃಹಿಣಿ ಕುಟುಂಬಸ್ಥರು ಆರೋಪಿಸಿದರು. ಮೃತ ದುರ್ದೈವಿ ಸಂಗೀತಳ ತಂದೆ ಮತ್ತು ತಾಯಿ ಹಿರಿಸಾವಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಎಂದು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಈಗ 2019ರಲ್ಲಿ ಲವ್ ಮ್ಯಾರೇಜ್ ಆಗಿತ್ತು. ಅಂದರೆ ಮನೆಯಿಂದನೇ ಅವರೇ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿದ್ರು. ಇದು ಸ್ಟೇಷನ್ಗೆ ಬಂದು ಅವರೇ ಕಾಂಪ್ರಮೈಸ್ಗೆ ನಾವೇ ಕರೆದು, ಆದರೆ ನಾವು ಬಂದು ರಿಜಿಸ್ಟರ್ ಆಫೀಸ್ ನಾವೇ ಮಾಡಿಕೊಡ್ತೀವಿ ಅಂದರು. ಅವರು ಒಳಗಡೆನೇ ಮಾಡಿ ಆಮೇಲೆ ನಮಗೆ ಕಾಫಿ ಕಳಿಸಿದ್ರು. ಆಮೇಲೆ ಏನು ಅಂದ್ಬಿಟ್ಟು ನಾವು ಅದು ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಮಾಡಿದ್ದೀವಿ. ಅದು ಕಾಫಿನೂ ಕೊಟ್ಟಿದ್ದಾರೆ. ಬಂದು ಕೆಆರ್ಪೇಟೆ ತಾಲೂಕು ನಾಟನಹಳ್ಳಿ ಅಂದ್ಬಿಟ್ಟು, ಹುಡುಗ ಬಂದು ಇಲ್ಲಿ ಚಂದ್ರಪಟ್ಟಣ ತಾಲೂಕು ಉಳ್ಗೆರೆ ಅಂದ್ಬಿಟ್ಟು. ಆದರೆ ಸಣ್ಣ ಪುಟ್ಟ ಫ್ಯಾಮಿಲಿ ಕಿರಿಕ್ ಆಗ್ತಾಯಿತ್ತು. ಇನ್ನು ಸ್ವಲ್ಪ ವರದಕ್ಷಿಣೆ ಕೊಡಿ ಅದು ಇದು ಅಂತ ಸಣ್ಣ ಪುಟ್ಟದು ಇವರೇ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅವಾಗವಾಗ ಕ್ಲಿಯರ್ ಮಾಡ್ಕೊತಾಯಿದ್ರು. ಆದರೆ ಈಗ ಮೊನ್ನೆ ಇದು ಯುಗಾದಿ ಹಬ್ಬಕ್ಕೆ ವರ್ಷದಡ್ಕೆ ಹಬ್ಬಕ್ಕೆ ಕರೆದವ್ರೆ. ನಮ್ಮ ಮನೇಲಿ ಹಬ್ಬ ಮಾಡ್ತೀವಿ ಬರೋಕ್ಕಾಗಲ್ಲ ಅಂತಂದರೆ ವರ್ಷದಡ್ಗಾರ ಬನ್ನಿ ಅಂತ ಕರೆದಿದ್ದಾರೆ. ಆವಾಗ ಬರ್ತೀವಿ ಅಂತ ಹೇಳವ್ರೆ. ಆದರೆ ಸಂಜೆ ಫೋನ್ ಮಾಡಿದಾಗ ಮೊನ್ನೆ ಬುಧವಾರ ಸಂಜೆ ಫೋನ್ ಮಾಡಿದಾಗ ಈ ನಮ್ಮ ಹುಡುಗಿ ಫೋನ್ ಎತ್ತಿಲ್ಲ. ಆ ಹುಡುಗ ಫೋನ್ ಎತ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಸಂಜೆ ಮತ್ತೆ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಫೋನ್ ಮಾಡವ್ರೆ. ಮತ್ತೆ ಬರ್ನಿವಲ್ಲ, ನೆನ್ನೆಲ್ಲೂ ಬರ್ನಿಲ್ಲ, ಫೋನ್ ಎತ್ತಿಲ್ಲ ಅಂತ ನೆನ್ನೆ ಕೇಳಿದಾಗ ಆವಾಗ ಅವರು ಇಲ್ಲ ಹುಡುಗಿ ಮನ್ಗೈತೆ ಅಂದಾಗ ಅವರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಮೊಮ್ಮಗಂಗಾರ ಫೋನ್ ಕೊಡಿ ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ ಮಗು ಕೆಲ್ ಕೊಟ್ಟಿದ್ದಾರೆ ಫೋನು. ಆವಾಗ ಮಗು ಹೇಳೈತೆ ಅಮ್ಮ ಮಲ್ಗೈತೆ ಎದ್ದ ಮೇಲೆ ಬರ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಒಂದು 12:30 ಆಗಿತ್ತೇನೋ. ಆಗ ಯಾರೋ ಪಕ್ಕದ ಮನೆಯವರು, ನಮಗೂ ಗೊತ್ತಿಲ್ಲ ಮಾಹಿತಿ, ಇದು 3ನೇ ವ್ಯಕ್ತಿ ಫೋನ್ ಮಾಡಿದ್ದಾರೆ. ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಅಂತ ಹೇಳೋರು ಒಂದ್ಸಲಿ, ಇನ್ನೊಂದು ಸರ್ತಿ ಲೋ BP ಆಗಿದೆಯಂತೆ, ಇದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನೆನ್ನೆ ಸಬ್ ಇನ್ಸ್ಪೆಕ್ಟ್ರ್ ಹೇಳಿರೋದು, ನಿನ್ನೆ ಸಂಜೆ ದನಿನ ಕೊಟ್ಟಿಗೆಗೆ ಹೋಗಿ ಹಸು ಹಾಲು ಕರಿಗೆ ಕೆತ್ತಲು ತೊಳೆದು ಬಂದಿದ್ದಾರೆ. ಆಮೇಲೆ ಬಂದು ಊರಿಗೆ ಹೋಗೋದಕ್ಕೇನೋ ಇದ್ದಾಗ ಹುಡುಗ ಏನೋ ಹೊಡೆದವನಂತೆ. ಆಮೇಲೆ ಏನಾಯ್ತು ಅಂತ ನೋಡೋಕ್ಕೆ ಹೋದರೆ ಒಳಗಡೆ ಹೋಗಿ ಡೋರ್ ಬಡ್ದಿದ್ದಾರೆ. ಒಳಗಡೆ ಹೋಗಿ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಂತ ಇನ್ಸ್ಪೆಕ್ಟರ್ ನಮಗೆ. ಭಾರತ ದೇಶ ಉಳಿವಿಗಾಗಿ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಲಿ ಎಂದು ಬಿಜೆಪಿ ಪಕ್ಷದ ಶ್ರವಣಬೆಳಗೊಳ ಕ್ಷೇತ್ರದ ಉಸ್ತುವಾರಿ ಹಾಗೂ ಹಾಲಿ ಬೇಲೂರು ಶಾಸಕ ಹುಲ್ಲಳ್ಳಿ ಸುರೇಶ್ ಹೇಳಿದರು. ಕಾರ್ಯಕ್ರಮ ಏನು ಮಾಡಬೇಕು ಅಂತಕ್ಕಂಥದ್ದು ಮಾತಾಡೋಕ್ಕಾಗಲ್ಲ. ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಓಟಾಗಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಬೂತಲ್ಲಿ ಕೆಲಸ ಮಾಡಿದಾಗ ಓಟಾಗಿ ಪರಿವರ್ತನೆ ಆಗ್ತಕ್ಕಂಥ. ಈಗೇನು ಕೇಂದ್ರ ನಮಗೆ ಸನ್ಮಾನ್ಯ JP ನಡ್ಡಾ ಅವರು ಕೊಟ್ಟಿರ್ತಕ್ಕಂಥ ಟಾಸ್ಕ್, ನಮ್ಮ ರಾಜ್ಯಾಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಟಾಸ್ಕ್, ಇದ್ರ ಮೂಲಕ ಪ್ರತಿ ಕಾರ್ಯಕರ್ತರುಗಳನ್ನು ಶಕ್ತಿ ಕೇಂದ್ರ ಮಟ್ಟದಲ್ಲಿ ನಾವು ಹೆಚ್ಚಿಸ್ತಕ್ಕಂಥದ್ದು, ಅದನ್ನು ಬೂತ್ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥದ್ದು, ಮಹಾ ಅಭಿಯಾನವನ್ನು ಮಾಡ್ತಕ್ಕಂಥದ್ದು 3 ದಿವಸಗಳ ಕಾಲ. ಯಾಕೆ ಅಂತಂದರೆ ಇವತ್ತು ನಮಗೆಲ್ಲರೂ ಅನಿವಾರ್ಯ ಇದೆ. ಈ ದೇಶದ 140 ಕೋಟಿ ಜನಗಳಿಗೂ ಸಹ ಅನಿವಾರ್ಯ ಇದೆ. ಇವತ್ತು ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡಬೇಕು. ಈ ದೇಶಕ್ಕೆ ಮತ್ತೊಮ್ಮೆ
ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಬೇಕು ಅಂತ ಅಂದಾಗ ನಾವು ನಿಷ್ಠೆ ಪ್ರಾಮಾಣಿಕತೆಯಿಂದ ಈ ಕಾರ್ಯಕ್ರಮಗಳ ಮಾಡುವುದರ ಮುಖಾಂತರ ನಮಗೆ ನಮ್ಮ ಪಕ್ಷದಂತ ಇದೆ ಹೇಳ್ತಾರೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತಕ್ಕಂಥ ಈ ಸಂಕಲ್ಪವನ್ನು ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ. ಇವತ್ತಿನ ಅನಿವಾರ್ಯತೆ ನಮಗೆ ದೇಶ ಮುಖ್ಯ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 85 ವರ್ಷ ಮೇಲ್ಪಟ್ಟ ವೃದ್ಧರು, ಅಂಗವಿಕಲರು, ಅಂಧ ಮತದಾರರ ಮನೆಗಳಿಗೆ ಹೋಗಿ ಡಿ ಅರ್ಜಿಗಳನ್ನು ವಿತರಿಸಿ ಅಂಚೆ ಮತಪತ್ರ ಮೂಲಕ ಮತದಾನ ಮಾಡಿಸುವ ಅಧಿಕಾರಿಗಳು ಎಚ್ಚರದಿಂದ ಕೆಲಸ ಮಾಡಬೇಕು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಸಲಹೆ. ಸಂಸದ ಪ್ರಜ್ವಲ್ ರೇವಣ್ಣನವರು 2 ಲಕ್ಷ ಲೀಡ್ನಲ್ಲಿ ಗೆಲ್ಲಲಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡುತ್ತಿರುವುದು ಪ್ರಸ್ತುತ ವಿಡಿಯೋ ಅಲ್ಲ. 2019ರ ಹಿಂದಿನ ವಿಡಿಯೋವನ್ನು ಇಟ್ಟುಕೊಂಡು ಜೆಡಿಎಸ್ ಈಗ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಹೇಳಿಕೆ. ಮತ್ತು ಭಾರತ ದೇಶ ಉಳಿವಿಗಾಗಿ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಲಿ, ಶ್ರವಣಬೆಳಗೊಳ ಕ್ಷೇತ್ರದ ಉಸ್ತುವಾರಿ ಹಾಗೂ ಶಾಸಕ ಉಲ್ಲಹಳ್ಳಿ ಸುರೇಶ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.